ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ತೀನಿ ಇವತ್ತು. ಯಾಕಂತ ಹೇಳಿದರೆ ಯಾವಾಗಲೂ ಸೇಮ್ ತಿಂದು ತಿಂದು ನಿಮಗೂ ಬೋರ್ ಆಗಿರುತ್ತಲ್ವ. ಸೊ ಇವತ್ತು ನಾನು ಡಿಫ್ರೆಂಟ್ ಮೆಥಡಲ್ಲಿ ಮಾಡ್ತೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಫಸ್ಟಿಗೆ ನಾನಿಲ್ಲಿ ಕಡಲೆನ ತೊಗೊಂಡಿದ್ದೀನಿ. 1 ಬೌಲ್ನಷ್ಟು ಕಡಲೆ ತೊಗೊಳ್ಳಿ. ಅದೇ ರೀತಿ ಸಾಸಿವೆ ಬೇಕು ಅಂತ ಇಲ್ಲ, ಆಪ್ಷನಲ್. ಅದೇ ರೀತಿ ಪುಳಿಯೋಗರೆ ಪೌಡ್ರ್, ಇದು ನೀವು ಇದನ್ನೇ ತೊಗೋಬೇಕು. ಸೊ ಒಂದು ಬಂದುಬಿಟ್ಟು ಈ ಥರ ಅಯ್ಯಂಗಾರ್ದು ಇರುತ್ತಲ್ವ ಪುಳಿಯೋಗರೆ ಮಸಾಲ ಅಂತ, ಸೊ ಇದನ್ನೇ ತಗೊಳ್ಳಿ. ಇನ್ನೊಂದು MTRದು. ಸೊ ಇದೆರಡನ್ನು ನಾವು ಮಿಕ್ಸ್ ಮಾಡಬೇಕು, ಓಕೆನಾ. ಸೊ ಅವಾಗ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿದರೆ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಸೊಪ್ಪು, ಓಕೆನಾ. ಸೊ ಇಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತ ನೋಡೋಣ. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ, ಯಾಕಂತ ಹೇಳಿದರೆ ಇದು ಟೇಸ್ಟ್ ನಿಮಗೆ ಕಂಪ್ಲೀಟ್ಲಿ ಡಿಫ್ರೆಂಟಾಗಿ ಬರುತ್ತೆ. ಓಕೆ ಗೈಸ್, ಹಾಗಾದರೆ ನೋಡೋಣ ಯಾವ ರೀತಿ ಸ್ಪೆಷಲಾಗಿ ಮಾಡೋದು ಅಂತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆನ ತಗೊಳ್ತೀವಿ ಗೈಸ್. ಮೊದಲಿಗೆ ಇದು ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಆಯಿಲ್ನ ಹಾಕೋಬೇಕು. ನೋಡಿ, ಇವಾಗ ಬಿಸಿ ಆಗಿದೆ. ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ ಇದೆ ಅಲ್ವಾ, ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಯಾಕಂತ ಹೇಳಿದರೆ ನೀವು ಇವಾಗ ಕಡಲೆ ಏನಿದೆ ಅಲ್ವಾ, ಸೊ ಅದನ್ನು ನೀವು ಬೇಯಿಸ್ಕೋಬೇಕು ಆಯಿಲಲ್ಲಿ. ಇವಾಗ ನಾನು ಇದಕ್ಕೆ ಸಾಸಿವೆನ ಹಾಕೋತಿದ್ದೀನಿ. ಗೈಸ್, ಇದಕ್ಕೆ ನಾನಿವಾಗ ಕರಿಬೇವು ಸೊಪ್ಪನ್ನು ಹಾಕೋತಿದ್ದೀನಿ. ನೆಕ್ಸ್ಟ್ ನಾವಿವಾಗ ಕಡಲೆಕಾಳನ್ನು ಆ್ಯಡ್ ಮಾಡ್ಕೋತಿದ್ದೀವಿ. ನೋಡಿ, ಇವಾಗ ಚೆನ್ನಾಗಿ ಆಯಿಲಲ್ಲಿ ಇದು ಫ್ರೈ ಆಗಬೇಕು. ಫ್ರೈ ಆಗಿ ಒಂದು ಸ್ವಲ್ಪ ಡಾರ್ಕ್ ಕಲರ್ ಬಂದ ಮೇಲೆ ಅದಕ್ಕೆ ನಾವು ಇದನ್ನು ಏನು ಪೌಡ್ರ್ ಇದೆ ಅಲ್ವಾ, MTR ಪೌಡರ್, ಅದೇ ರೀತಿ ಅಯ್ಯಂಗಾರ್ ಪೌಡ್ರ್ ಆವಾಗಲೇ ತೋರಿಸಿದಲ್ವ, ಸೊ ಅದನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋವಂಥದ್ದು. ಗೈಸ್, ನೀವು ಕಡಲೆ ಆ್ಯಡ್ ಮಾಡಬೇಕು ಅಂತಲೇ ಏನೂ ಇಲ್ಲ. ಯಾಕಂತ ಹೇಳಿದರೆ ಕಡಲೆ ನಿಮಗೆ ಆಲ್ರೆಡಿ ಪೌಡ್ರಲ್ಲಿ ಕೂಡ ಇರುತ್ತೆ. ಬಟ್ ನಿಮಗೆ ಜಾಸ್ತಿ ಕಡಲೆ ಇಷ್ಟಪಡೋರಿದ್ದರೆ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಎಕ್ಸ್ಟ್ರಾ ನೀವು ಫಸ್ಟಿಗೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ನೀವು ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಕಡಲೆ ಜಾಸ್ತಿ ಫ್ರೈ ಆದರೆ ನೆಕ್ಸ್ಟ್ ನಾವು ಇನ್ನೂ ಸ್ವಲ್ಪ ಪೌಡ್ರ್ ಹಾಕಿದ ಮೇಲೆ ನಾವು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗುತ್ತೆ. ಸೊ ಆವಾಗ ಇನ್ನೂ ಕಡಲೆ ತುಂಬಾ ಫ್ರೈ ಆಗಿ ಹೋಗ್ಬಿಡುತ್ತಲ್ವ. ಸೊ ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗೈಸ್. ಇಷ್ಟು ಫ್ರೈ ಆದರೆ ಸಾಕು. ಯಾಕಂತ ಹೇಳಿದರೆ ಮಸಾಲೆ ಆ್ಯಡ್ ಮಾಡಿ ಲಾಸ್ಟಿಗೆ ಅಗೇನ್ ಕಡಲೆ ಜೊತೆ ಫ್ರೈ ಮಾಡುವಾಗ ಅದು ಕರೆಕ್ಟಾಗಿ ನಿಮಗೆ ಫ್ರೈ ಆಗುತ್ತೆ. ಮೊದಲಿಗೆ ನಾನು MTR ಮಸಾಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅಯ್ಯಂಗಾರ್ ಮಸಾಲ ಏನಿದೆ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಆ್ಯಡ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ಸಾಲ್ಟ್ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಆಲ್ರೆಡಿ ನಿಮಗೆ ಮಸಾಲದಲ್ಲಿ ಸಾಲ್ಟ್ ಇರುತ್ತಲ್ವ, ಸೊ ನೀವು ಆ್ಯಡ್ ಮಾಡಿದರೆ ಅದು ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಇಷ್ಟೇ ನಾವು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡುವಂಥದ್ದು, ಓಕೆನಾ. ಇವಾಗ ನೀವೇನು ಮಾಡಿ ಅಂತ ಹೇಳಿದರೆ ಸ್ವಲ್ಪ ಈ ಥರ ಬಿಸಿ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇವಾಗಲೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಅನಂತರ ಕೊನೆಗೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾವು ಇವಾಗ ಏನಕ್ಕೆ ಆ್ಯಡ್ ಮಾಡ್ತಿದ್ದೀವಿ ಅಂತ ಹೇಳಿದರೆ, ಇವಾಗ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಗೈಸ್, ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾವು 2 ಕಪ್ ಅನ್ನನ ಬೇಯಿಸ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ನಿಮಗೆ ಮಿಕ್ಸ್ ಆಗುತ್ತೆ ಮಸಾಲೆ ಜೊತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ.
ಆ್ಯಡ್ ಮಾಡಿಕೊಂಡು ಈ ಥರ ಅಗೇನ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದ್ರ ಅಡಿಯಲ್ಲಿ ಮಸಾಲೆ ಉಳಿದಿರುತ್ತಲ್ವ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ನೋಡಿ ಇವಾಗ ಆಲ್ರೆಡಿ ರೆಡಿ ಆಗಿದೆ ಪುಳಿಯೋಗರೆ. ಸೊ ಇದು ಸಖತ್ತಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಕ್ವಿಕ್ಕಾಗಿ ಮಾಡುವಂಥ ಬ್ರೇಕ್ಫಾಸ್ಟ್, ಅದೇ ರೀತಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮೂಲಕ ಕೂಡ ತಿಳಿಸಿಕೊಡಿ. ಅದೇ ರೀತಿ ನೆಕ್ಸ್ಟ್ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್.